ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಿಜವಾದ ಅರ್ಥದಲ್ಲಿ ಸೀನ್ ಶಿಫ್ಟೆಡ್ ಟು ಡೆಲ್ಲಿ. ಕರ್ನಾಟಕ ಕಾಂಗ್ರೆಸ್ ರಾಜಕಾರಣ ಏನಿದೆ ಅದು ಈಗ ದೆಹಲಿ ಅಂಗಳವನ್ನು ತಲುಪಿದ್ದು ಮಾತ್ರ ಅಲ್ಲ, ದೆಹಲಿ ಅಂಗಳದಲ್ಲಿ ಅಂತಿಮ ತೀರ್ಮಾನ ಆಗುವ ಸಾಧ್ಯತೆ ನಿಚ್ಚಳವಾಗಿ ಕಾಣ್ತಾ ಇದೆ. ನಾಳೆ ಬೆಳಗ್ಗೆ 11 ಗಂಟೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವರಿಷ್ಠರ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಏನದು ಮಾತುಕತೆ? ಯಾವ ವಿವರಗಳು ಸ್ಪಷ್ಟವಾಗಿ ಗೊತ್ತಿಲ್ಲ. ಬಟ್ ಬೆಳಗ್ಗೆಯಿಂದ ತೀವ್ರ ರೂಪದ ಬೆಳವಣಿಗೆ ಆಗ್ತಾಯಿತ್ತು. ಅದು ಪ್ರಾರಂಭವಾದ್ದು ನಿನ್ನೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಒಂದು ಸಭೆ ನಡೀತಾ ಇತ್ತು. SIR ಅಂದರೆ ಈ ಒಂದು ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ. ಆಗ ಬಂತು ಸುದ್ದಿ, ಒಂದು ದೂರವಾಣಿ ಕರೆ ಮುಖ್ಯಮಂತ್ರಿಗಳಿಗೆ. ಆ ದೂರವಾಣಿ ಕರೆ ಇದ್ದಿಷ್ಟೇ, 26ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ದೆಹಲಿಯಲ್ಲಿ ಹಾಜರಿರಿ. ಈ ಕರೆ ಬಂದಿದ್ದು KC ವೇಣುಗೋಪಾಲ್ ಅವರಿಂದ. ಮುಖ್ಯಮಂತ್ರಿ ಓಕೆ ಅಂತ ಆದರು. ಆ ಮೂಮೆಂಟಿಗೆ ಉಪಮುಖ್ಯಮಂತ್ರಿಗಳಿಗೆ ಕರೆ ಬಂದಿತ್ತೆ ಇಲ್ಲವೇ ಈ ಬಗ್ಗೆ ಚರ್ಚೆ ನಡೀತಾ ಇತ್ತು. ಆದರೆ ಒಂದು ಹಂತದವರೆಗೆ ಡಿ ಕೆ ಶಿವಕುಮಾರ್ ಡಿನೈ ಮಾಡ್ತಾಯಿದ್ರು. ನನಗೆ ಕರೆದರೆ ಹೋಗ್ತೀನಿ ಅನ್ನೋ ಮೂಲಕ ನನಗೆ ಕರೆ ಬಂದಿಲ್ಲ ಅನ್ನೋ ಮೆಸೇಜ್ ಕೊಡ್ತಾ ಇದ್ದರು. ಆದರೆ ಇಡೀ ಘಟನೆ ಬೇರೆ ಬೇರೆ ರೂಪವನ್ನು ಪಡೀತಾ ಇತ್ತು. ಕೆಲವರ ಪ್ರಕಾರ ಸಿದ್ದರಾಮಯ್ಯನವರ ಕರೆಸ್ತಿರುವುದು ಯಾಕೆ ಅನ್ನುವ ಪ್ರಶ್ನೆಗೆ ಅವರದೇ ಆದ ಉತ್ತರಗಳು. ಸಿದ್ದರಾಮಯ್ಯನವರ ಆಪ್ತರ ಪ್ರಕಾರ ಸಂಪುಟ ಪುನಾರಚನೆಗೆ ಅವಕಾಶ ಕೊಡಬಹುದಾ ಅಂತ. ಡಿ ಕೆ ಶಿವಕುಮಾರ್ ಅವರ ಪ್ರಕಾರ ಅಧಿಕಾರ ಹಂಚಿಕೆ ಸೂತ್ರ ಅದು ಅನುಷ್ಠಾನಕ್ಕೆ ಬರಬಹುದಾ ಅಂತ. ಯಾರಿಗೂ ಈ ಸಭೆಯ ಮೂಲ ಉದ್ದೇಶ ಗೊತ್ತೇ ಇರಲಿಲ್ಲ. ಅವರವರು ತಮ್ಮ ಸ್ಟ್ರಾಟಜಿಯನ್ನು ರೂಪಿಸುವುದರಲ್ಲಿ ನಿರತರಾಗಿದ್ದರು. ನಿನ್ನೆ ರಾತ್ರಿಯೇ ಬಹುಹೊತ್ತಿನವರೆಗೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿ ಕೆ ಸುರೇಶ್ ಚರ್ಚೆ ನಡೆಸ್ತಾ ಇದ್ದರು. ಏನು ಮಾಡಬೇಕು, ಹೇಗೆ ಆಟ ಆಡಬೇಕು, ಹೇಗೆ ಹೌ ಟು ಪ್ಲೇ ನಡೀತಾ ಇತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಮ್ಮನೆ ಇರಲಿಲ್ಲ. ಈ ಸಭೆಯ ತೀರ್ಮಾನ ಆದ ತಕ್ಷಣ ಅವರು ತಮ್ಮ ಸಚಿವ ಸಂಪುಟದ ಆಪ್ತ ಸಚಿವರಿಗೆ ದೂರವಾಣಿ ಕರೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. KJ ಜಾರ್ಜ್ ಅವರಿಗೆ ಕರೆ ಹೋಯಿತು, ಮಹದೇವಪ್ಪನವರಿಗೆ ಕರೆ ಹೋಯಿತು, MB ಪಾಟೀಲ್ರಿಗೆ ಕರೆ ಹೋಯಿತು. ಆಶ್ಚರ್ಯ ಅಂತಂದರೆ ಪ್ರಿಯಾಂಕ್ ಖರ್ಗೆ ಅವರಿಗೂ ಮುಖ್ಯಮಂತ್ರಿಗಳು ಕರೆ ಮಾಡಿದರು. ಎಲ್ಲರಿಗೂ ಹೇಳಿದರು, ಸಿದ್ಧರಾಗಿರಿ, ದೆಹಲಿಗೆ ಬರೋದಕ್ಕೆ ಸಿದ್ಧರಾಗಿರಲಿ. ಹಾಗೆಯೇ ಇವತ್ತು ಸಂಜೆ 7 ಗಂಟೆಗೆ ವಿಮಾನವನ್ನು ಹತ್ತಿ ದೆಹಲಿಗೆ ಹೋಗುವ ಕಾರ್ಯಕ್ರಮ ಸಿದ್ಧ ಆಗಿತ್ತು. ಆದರೆ ಸಿದ್ದರಾಮಯ್ಯ ಒಬ್ಬರೇ ಹೋಗ್ತಿರಲಿಲ್ಲ, ಇಡೀ ತಮ್ಮ ಬೆಂಬಲಿಗರ ಒಂದು ಪಡೆಯನ್ನು ಕಟ್ಟಿಕೊಂಡು ಹೊರಟಿದ್ದರು. ವೈ? ಪ್ಲ್ಯಾನ್ A ಆ್ಯಂಡ್ ಪ್ಲ್ಯಾನ್ B. ಅಂದರೆ ಮುಖ್ಯಮಂತ್ರಿಗಳು ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ. ಹಾಗೆ ನೋಡಿದರೆ ನಾಳಿನ ಸಭೆ ಯಾವುದಕ್ಕೆ ಗೊತ್ತಿಲ್ಲ ಯಾರಿಗೂ. ಅದು ರಾಜ್ಯಸಭೆಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವ ವಿಚಾರಕ್ಕೆ ಅಂತ ಹೇಳಲಾಗ್ತಾ ಇತ್ತು. ಕ್ಲಾರಿಟಿ ಇಲ್ಲ. ಅದರ ಜೊತೆಗೆ 2028ರ ಚುನಾವಣೆ ಏನಿದೆ ಅದು ಯಾರ ನಾಯಕತ್ವದಲ್ಲಿ ನಡೆಯಬೇಕು ಅನ್ನೋ ಬಗ್ಗೆ ಚರ್ಚೆ ನಡೆಸೋಕೆ ಕರೆದಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಯಾರಿಗೆ ಯಾವುದೂ ಗೊತ್ತಿರಲಿಲ್ಲ. ಸಿದ್ದರಾಮಯ್ಯ ಸುದ್ದಿಗಾರರ ಜೊತೆ ಮಾತನಾಡ್ತಾ ಅದೇ ಹೇಳಿದ್ರು, ನನ್ನನ್ನು ಕರೆದಿದ್ದಾರೆ, ನಾನು ಹೋಗ್ತಿದ್ದೀನಿ. ಯಾಕೆ ಕರೆದಿದ್ದಾರೆ ನನಗೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಹೇಳಿದ್ರು, ನನ್ನ ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೀನಿ, ಅಷ್ಟೇ. ಹಾಗಿದ್ದರೆ ಹಲವು ದಿನಗಳಿಂದ ಏನು ಚರ್ಚೆ ನಡೀತಾ ಇತ್ತು ಅಧಿಕಾರ ಹಸ್ತಾಂತರದ ಕುರಿತು, ಆ ಬಗ್ಗೆ ತೀರ್ಮಾನ ತಗೋತಾರ? ಸ್ಟಿಲ್ ಐ ಹ್ಯಾವ್ ಎ ಡೌಟ್. ಸೊ ಹಾಗಿದ್ದರೆ ಏನಿದು ಅಂತ. ಇದು ಏನೇ ಇರಲಿ, ಒಂದು ವಿಚಾರವನ್ನು ನಾನು ಸ್ಪಷ್ಟವಾಗಿ ತಿಳಿಸೋಕೆ ಇಷ್ಟಪಡ್ತೀನಿ. ನಾಳೆನೇ ಸಭೆ ಏನಿದೆ ಇಡೀ ಕರ್ನಾಟಕದ ರಾಜಕಾರಣದ ದಿಕ್ಕು ದೆಸೆಯನ್ನು ತೀರ್ಮಾನ ಮಾಡ್ತಾರೆ. ಹೇಗೆ ದಟ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಐ ವಿಲ್ ಟೆಲ್ ಯು. ಹೇಗೆ ಇಂಟ್ರೆಸ್ಟಿಂಗ್ ಅಂದರೆ, ಏನು ರಾಜ್ಯಸಭಾ ಟಿಕೆಟನ್ನು ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಕೊಟ್ಟರೆ ಅವರ ಅವಧಿ ಮುಗಿದಿದೆ, ಅವರು ರಾಜಕಾರಣಕ್ಕೆ ಬರಲ್ಲ, ದೆಹಲಿಯಲ್ಲಿ ಅವರು ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕರಾಗಿ ಮತ್ತು ಕಾಂಗ್ರೆಸ್ ಅಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನೋದು ಕ್ಲಿಯರ್ ಆಗುತ್ತೆ. ಇಲ್ಲ, ರಾಜ್ಯಸಭೆ ಟಿಕೆಟನ್ನು ಬೇರೆ ಕೊಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕಕ್ಕೆ ಅವರಿಗೆ ವಿಧಾನ ಪರಿಷತ್ ಸದಸ್ಯರಿಗೆ ಮಾಡ್ತಾರೆ ಅಂದರೆ ಆವಾಗ ಗೇಮ್ ಪ್ಲ್ಯಾನ್ ಇಸ್ ವೆರಿ ಮಚ್ ಕ್ಲಿಯರ್. ಖರ್ಗೆ ವಿಲ್ ಬಿಕಮ್ ದ ನೆಕ್ಸ್ಟ್ ಚೀಫ್ ಮಿನಿಸ್ಟರ್.
ಅವರು ವಿಧಾನ ಪರಿಷತ್ತಿಗೆ ಬಂದರೆ. ದಟ್ ಇಸ್ ಎ ಸೆಕೆಂಡ್ ಥಿಂಗ್ಸ್, ಪಾಸಿಬಿಲಿಟೀಸ್ ಹೇಳ್ತಾ ಇದ್ದೀನಿ. ಅದಿಲ್ಲ, ಇನ್ನು ಚರ್ಚೆ ನಡೆದು ಏನೋ ತೀರ್ಮಾನ ಆಯಿತು ಸಿದ್ದರಾಮಯ್ಯನವ್ರನ್ನ ಬದಲು ಮಾಡಬೇಕು ಅನ್ನೋದು, ಹಾಗಿದ್ದರೆ ಆಗ ರಾಜ್ಯಸಭಾ ಟಿಕೆಟನ್ನು ಸಿದ್ದರಾಮಯ್ಯಗೆ ಕೊಡಲಾಗುತ್ತೆ. ಸಿದ್ದರಾಮಯ್ಯನವರಂಥ ನಾಯಕರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದರೆ ಅವ್ರನ್ನ ಹಾಗೆ ಬಿಡೋಕ್ಕಾಗಲ್ಲ. ಅವರು ರಾಜ್ಯಸಭೆಗೆ ಕಳಿಸ್ಲೇಬೇಕು, ಅವರ ಪುನರ್ವಸತಿ ಕಳಿಸ್ಬೇಕು. ಆದ್ದರಿಂದ ಸಿದ್ದರಾಮಯ್ಯನವರ ಪುನರ್ವಸತಿ ವಿಚಾರ ಸ್ಪಷ್ಟವಾದರೆ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾರ ಇಲ್ವೋ ಅನ್ನೋದು ಸ್ಪಷ್ಟ ಆಗುತ್ತೆ. ಆಯಿತಾ? ಇನ್ನು ಡಿ ಕೆ ಶಿವಕುಮಾರ್ ಯಾಕೋ ಗೊತ್ತಿಲ್ಲ, ನಿನ್ನೆನೂ ಕೂಡ ಅವರು ಇವತ್ತು ವಿಳಂಬವಾಗಿ ಪತ್ರಿಕಾಗೋಷ್ಠಿಗೆ ಬಂದಿದ್ದರು. ಇವತ್ತು ಪತ್ರಿಕಾಗೋಷ್ಠಿ ಇತ್ತು ಬೆಳಗ್ಗೆ. ಸುರ್ಜೇವಾಲಾ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಾತನಾಡಬೇಕಾಗಿತ್ತು. ಅವರು ತಾವು ನಂಬುವ ಅಜ್ಜಯ್ಯ, ಅವ್ರು ಯಾರೋ ನೊಣವಿನಕೆರೆ ಅಜ್ಜಯ್ಯನ ನಂಬುತ್ತಾರೆ ಅವರು. ಮತ್ತು ಸೋಮವಾರ ದಿನ ಅವರು ಯೂಸುವಲಿ ಅಲ್ಲಿ ನೊಣವಿನಕೆರೆ ಆಶ್ರಮ ಸ್ವಾಮೀಜಿ ಅಜ್ಜಯ್ಯನ ಹತ್ರ ಹೋಗ್ಬಿಟ್ಟು ಸುಮಾರು 1-1.5 ಗಂಟೆ ಪೂಜೆ ಮಾಡಿಬಿಟ್ಟು ಬರ್ತಾರೆ ಸೋಮವಾರ. ಇವತ್ತು ಸೋಮವಾರ ಅವರು ಅಲ್ಲಿ ಹೋದವರು ಸುಮಾರು 1.5 ಗಂಟೆ ಲೇಟಾಗಿ ಬಂದರು. ಆವಾಗ ಅವರಿಗೆ ಆಹ್ವಾನ ಬಂದರೂ ಕೂಡ ಅವ್ರು ಬರಲ್ಲ ಅಂತ ಹೇಳ್ತಿದ್ದಾರೆ. ಯಾಕಿದ್ರೆ ಒಂದು ರೀತಿ ಪ್ರೊಟೆಸ್ಟ್ ಅನ್ನೋ ಪ್ರಶ್ನೆ ಕೂಡ ರಾಜಕೀಯದಲ್ಲಿ ನಡೀತಾ ಇತ್ತು. ಆಹ್ವಾನ ಬಂದಿತ್ತು ನಿನ್ನೆ ರಾತ್ರಿ, ಆದರೆ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಯಾಕೆ ಒಪ್ತಾ ಇಲ್ಲ? ವೆದರ್ ಯು ಥಿಂಕ್ ಹಿ ಲಾಸ್ಟ್ ಈಸ್ ಗೇಮ್ ಪ್ರಶ್ನೆಗಳಿದ್ದವು. ಆದರೆ ಮಧ್ಯಾಹ್ನದ ಮೇಲೆ ಸುಮಾರು ಸಂಜೆ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಹೇಳಿದ್ರು, ನಾನು ನಾಳೆನ ಸಭೆಯಲ್ಲಿ ಭಾಗವಹಿಸ್ತೀನಿ ಅಂತಾದರು. ಹಾಗಿದ್ರೆ ಚಾನ್ಸಸ್ ಎಷ್ಟಿದೆ ಅವರಿಗೆ? ಒಂದು, ಸಿದ್ದರಾಮಯ್ಯನವರಿಗೇನಾದರೂ ನೋಡಿ ನೀವು ಮುಖ್ಯಮಂತ್ರಿ ಆಗಿದ್ದು ಸಾಕು, ನೀವು ರಾಜ್ಯಸಭೆಗೆ ಬನ್ನಿ ಅಂತ ಅಂದರೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವ ತೀರ್ಮಾನ ತೆಗೆದುಕೊಳ್ಳುವುದರಲ್ಲಿ ಸಿದ್ದರಾಮಯ್ಯ ಮಹತ್ತರ ಪಾತ್ರವನ್ನು ವಹಿಸ್ತಾರೆ. ಯಾವ ಪಾತ್ರ? ಆಗ ಬಹಳ ಮುಖ್ಯವಾಗಿ ಅವರು ಡಾಕ್ಟರ್ ಪರಮೇಶ್ವರ್ ಅವರ ಹೆಸರನ್ನು ಮುನ್ನೆಲೆಗೆ ತರ್ತಾರೆ. ನಾನು ಬಿಡಬೇಕು, ಪರಮೇಶ್ವರ್ ಮುಖ್ಯಮಂತ್ರಿ ಮಾಡಿ ಕರ್ನಾಟಕದ ಮೊದಲ ದಲಿತ ಮುಖ್ಯಮಂತ್ರಿ. ಇಟ್ ವಿಲ್ ಬಿ ಹೀಸ್ ಫಸ್ಟ್ ಆಪ್ಷನ್. ಆವಾಗ ಯೂಸ್ವಲಿ ಏನಾಗುತ್ತೆ ಅಂದರೆ, ನೀವು ಯಾರನ್ನೋ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ತೀರಿ ಅಂತಾದರೆ ಆ ಸಂದರ್ಭದಲ್ಲಿ ಅವರು ಯಾರ ಹೆಸರನ್ನು ಹೇಳ್ತಾರೋ ಅವರನ್ನು ಮುಖ್ಯಮಂತ್ರಿ ಮಾಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆಂದರೆ ಎನಿ ಹೈಕಮಾಂಡ್ ಫಾರ್ ದ್ಯಾಟ್ ಮ್ಯಾಟರ್, ಎನಿ ಹೈಕಮಾಂಡ್, ಯಾರು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಯಾರಿರ್ತಾರೆ ಅವರ ವಿರೋಧವನ್ನು ಕಟ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸೊ ಅಂಥ ಸಿಚುವೇಷನ್ಲಿ ಸಿದ್ದರಾಮಯ್ಯ ಯಾವ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಒಪ್ತಾರೆ ಅಂತ ನನಗನ್ಸಲ್ಲ. ಆ ಕಾರಣಕ್ಕೆ ತಮ್ಮ ಇಡೀ ಪಡೆಯನ್ನು ಅವ್ರು ಕರ್ಕೊಂಡು ಹೊರಟಿದ್ದಾರೆ. ಸೊ ಸುಮಾರು 15ಕ್ಕೂ ಹೆಚ್ಚು ಮಂತ್ರಿಗಳು ದೆಹಲಿಗೆ, ಹಾಗೆಯೇ ಹಲವಾರು ಶಾಸಕರು ಕೂಡ ದೆಹಲಿಗೆ ಹೊರಟಿದ್ದಾರೆ. ಯಾಕೆಂದರೆ ಒಂದೊಮ್ಮೆ ಕ್ಯಾಬಿನೆಟ್ ರಿಷಫಲ್ ಆದರೆ ಆಗ ನನಗೂ ಮಂತ್ರಿ ಬೇಕು ಅಂತ ಕೇಳುವುದಕ್ಕಾಗಿ ಸುಮಾರು 20ಕ್ಕೂ ಹೆಚ್ಚು ಶಾಸಕರು ದೆಹಲಿಯ ವಿಮಾನ ಏರಿದ್ದಾರೆ. ಸೊ ಅದರಿಂದ ಸಂಪೂರ್ಣವಾಗಿ ಸೀನ್ ಶಿಫ್ಟೆಡ್ ಟು ಡೆಲ್ಲಿ. ಕರ್ನಾಟಕ ಪಾಲಿಟಿಕ್ಸ್ ದೃಷ್ಟಿಯಿಂದ ಕಳೆದ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ಏನು ಚರ್ಚೆ ನಡೀತಾ ಇತ್ತು, ಏನು ಅಧಿಕಾರ ಹಂಚಿಕೆ, ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ, ಒಂದು ನಿರ್ಣಾಯಕ ಹಂತಕ್ಕೆ ಅದು ಬಂದು ತಲುಪಿದೆ. ಅದು ಹೇಗೆ ಬೇಕಾದ್ರೂ ಆಗ್ಬೋದು. ಸಿದ್ದರಾಮಯ್ಯ ಮೈ ಕಂಟಿನ್ಯೂ ಆಸ್ ದ ಚೀಫ್ ಮಿನಿಸ್ಟರ್ ಆರ್ ನಾಟ್, ಅಥವಾ ಇಲ್ಲದೆ ಇರ್ಬೋದು, ಇನ್ಯಾರೋ ಬಂದು ಮುಖ್ಯಮಂತ್ರಿ ಕೂತ್ಕೊಬೋದು. ಏನೇ ಇರಲಿ, ಇದು ಒಂದು ನಿರ್ಣಾಯಕ ಹಂತ. ನಾಳೆ 11 ಗಂಟೆಗೆ, ಅದು 11 ಗಂಟೆಗೆ ಎಲ್ಲಿ ಅನ್ನೋದ್ರ ಬಗ್ಗೆ ಮೀಟಿಂಗ್ ಅನ್ನೋದ್ರ ಬಗ್ಗೆ ಒಂದೊಂದು ಚಾನಲ್ಗಳು ಒಂದೊಂದು ರೀತಿ ಹೇಳ್ತಾ ಇವೆ. ಸೊ ಖರ್ಗೆಯವರ ಮನೆಯಲ್ಲಿ ಮೀಟಿಂಗ್ ಅಂತ ಕೆಲವರು ಹೇಳ್ತಾ ಇದ್ದರೆ, ಇಲ್ಲ ಸೋನಿಯಾ ಗಾಂಧಿ ಅವ್ರ ಮನೆಯಲ್ಲಿ ಅಂತ ಇನ್ಯಾರೋ ವಾಹಿನಿಗಳು ಹೇಳ್ತಾ ಇದ್ದಾರೆ. ಆದರೆ ಬಹುಮಟ್ಟಿಗೆ ನನಗೆ ಬಂದ ಮಾಹಿತಿಯ ಪ್ರಕಾರ ಈ ಸಭೆ ಖರ್ಗೆ ಅವರ ಮನೆಯಲ್ಲಿ ನಡೆಯುತ್ತೆ. ಮೊದಲು ಈ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯವರು, ಕೆ ಸಿ ವೇಣುಗೋಪಾಲ್ ಅವರು, ಸಿದ್ದರಾಮಯ್ಯನವರು ಪಾಲ್ಗೊಳ್ತಾರೆ. ನಂತರ ಲೇಟರ್ ಸ್ಟೇಜ್ನಲ್ಲಿ ರಾಹುಲ್ ಗಾಂಧಿಯವ್ರನ್ನ ಸಿದ್ದರಾಮಯ್ಯವರು ಪ್ರತ್ಯೇಕವಾಗಿ ಭೇಟಿ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ. ಅಥವಾ ಇನ್ನೇನೋ ಮನಸ್ಸು ಚೇಂಜ್ ಮಾಡಿ ಬೆಳಗ್ಗೆ ನಾವು ಮೀಟಿಂಗಿಗೆ ಬಂದು ಕೂತ್ಕೋಬೋದು. ಅದು ಓವರಾಲ್ ಈ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚೆ ನಡೆಯುತ್ತೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ. ಒಂದೊಮ್ಮೆ ಸಿದ್ದರಾಮಯ್ಯನವ್ರು ಬದಲಿಸಬೇಕು ಅನ್ನುವ ವಿಚಾರ ಚರ್ಚೆ ನಡೆಸೋದಿದ್ದರೆ, ಆ ಚರ್ಚೆ ನಡೆಯುವ ಹಂತದಲ್ಲಿ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಬಂದು ಭಾಗವಹಿಸಲ್ಲ. ಅದನ್ನು ಖರ್ಗೆ ಅವರು, ವೇಣುಗೋಪಾಲ್ ಎಲ್ಲ ಮಾಡಿದ ಮೇಲೆ ಒಂದು ಹಂತಕ್ಕೆ ಬಂತು ಅಂದಮೇಲೆ ಸೊ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಪ್ರವೇಶ ಪಡಿಬೋದು. ಸೊ ಬಹಳ ಮುಖ್ಯವಾದ ಪ್ರಶ್ನೆ ಏನು ಗೊತ್ತಾ, ವೆದರ್ ಖರ್ಗೆ ಏನಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಸೇವೆ ಪ್ರಶ್ನಾತೀತವಾದದ್ದು, ಅವರು ನೆಹರು ಕುಟುಂಬದ ನಿಷ್ಠೆ ಪ್ರಶ್ನಾತೀತವಾದದ್ದು. ಆದ್ದರಿಂದ ಅವರ ರಾಜಕೀಯ ಬದುಕಿನ ಬಹುಮಟ್ಟಿಗೆ ಇದು ಕೊನೆಯ ಇನ್ನಿಂಗ್ಸ್. ಒಂದು 2 ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿ ಆಗಲಿ ಅನ್ನೋ ಏನಾರೋ ತೀರ್ಮಾನಕ್ಕೆ ಸೋನಿಯಾ ಗಾಂಧಿ ಅವರು ಬರ್ತಾರಾ? ಆ ಸಾಧ್ಯತೆ ಇದೆ. ಯಾಕೆಂದರೆ ಇಡೀ ಈ ರಾಜಕಾರಣದಲ್ಲಿ ಬೆಳವಣಿಗೆಯಲ್ಲಿ ಖರ್ಗೆ ಅವರು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ
ಚರ್ಚೆಗೆ ಕಾರಣವಾದದ್ದು ಅವರು ಗುಲ್ಬರ್ಗಾದಲ್ಲಿ ಕರೆದ ಒಂದು ಪತ್ರಿಕಾಗೋಷ್ಠಿ ಅಲ್ಲ, ಅದು ಪತ್ರಕರ್ತರ ರಿಯಾಕ್ಷನ್ನಲ್ಲಿ. ಆ ಪ್ರಶ್ನೆ ಕೇಳಿದಾಗ, ಯಾರೋ ಒಬ್ಬರು ಪತ್ರಕರ್ತರು ಕೇಳಿದಾಗ, ಸರ್ ನೀವು ಮುಖ್ಯಮಂತ್ರಿ ಅಭ್ಯರ್ಥಿಯಾ, ನೀವು ಆಗಬೇಕು ಅಂತ ಜನ ಬಯಸ್ತಾರೆ ಅಲ್ವಾ? ಈ ಪ್ರಶ್ನೆಗೆ ಖರ್ಗೆ ಕೊಟ್ಟ ಉತ್ತರ ಮಾರ್ಮಿಕವಾಗಿ ಮಾತ್ರ ಇರಲಿಲ್ಲ, ಅವರ ಮನಸ್ಸಿನಲ್ಲಿ ಏನಿದೆ ಅಂತ ಹೊರಗೆ ಬಂತು. ಆಗ ಅವರು ಹೇಳಿದ್ದು, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಬಯಸ್ತೀರಿ ಅಲ್ವಾ, ನೀವು ಬಯಸ್ತಾ ಇದ್ದೀರಿ, ನಾಡಿನ ಜನ ಬಯಸ್ತಾರೆ, ಆದರೆ ಅಲ್ಟಿಮೇಟ್ಲಿ ಸೋನಿಯಾ ಗಾಂಧಿ ವಿಲ್ ಹ್ಯಾವ್ ಟು ಟೇಕ್ ಎ ಕಾಲ್ ಅಂದ್ರೆ ಅವತ್ತು. ಅಂದರೆ ಅವರಿಗೆ ಈಗಲೂ ಮುಖ್ಯಮಂತ್ರಿ ಆಗುವ ಆಸೆ ಇದೆ. ಆದರೆ ಭಾಳ ಜನ ಭೇಟಿ ಮಾಡಿದಾಗ ನನಗೆ ವಯಸ್ಸಾಯಿತು ಅಂತ ಹೇಳ್ತಿದ್ದಾರಂತೆ. ಅದು ತನಗೆ ವಯಸ್ಸಾಯಿತು ಅನ್ನುವ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ತಮಗೆ ನಿರಾಕರಿಸಬಹುದು ಅನ್ನುವ ಭಾವನೆಯಿಂದ ಇದ್ದರೂ ಇರ್ಬೋದು. ವಾಟ್ ಎವರ್ ಇಟ್ ಮೇ ಬಿ. ಹಾಗಿದ್ದರೆ ಅವರು ಎಮರ್ಜ್ ಆಗ್ತಾರಾ? ಡಿ ಕೆ ಶಿವಕುಮಾರ್ ಆಗ್ತಾರಾ, ಅಥವಾ ಡಾಕ್ಟರ್ ಪರಮೇಶ್ವರ್ ಆಗ್ತಾರಾ, ಅಥವಾ ಸಿದ್ದರಾಮಯ್ಯ ಹಾಗೆಯೇ ಮುಂದುವರಿತಾರಾ, ಕ್ಯಾಬಿನೆಟ್ ರಿಷಫಲ್ ಆಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ನಾನೇ ಉತ್ತರ ಸಿಗುತ್ತೆ. ಉತ್ತರ ಸಿಕ್ಕ ಮೇಲೆ ನಾನು ಮತ್ತೆ ನಿಮ್ಮ ಎದುರು ಹಾಜರಾಗ್ತೀನಿ. ಇಡೀ ಈ ಬೆಳವಣಿಗೆಯ ವಿಶ್ಲೇಷಣೆಯನ್ನು ತಮ್ಮೆದುರು ಮಾಡ್ತೀನಿ. ಸುದ್ದಿ ಅಂದರೆ ಕೇವಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ, ಸುದ್ದಿಗೆ ಹಲವು ಬಣ್ಣಗಳಿರ್ತವೆ. ಸುದ್ದಿಯ ಹಿಂದೆ ಸುದ್ದಿ ಇರ್ತವೆ, ಬಿಹೈಂಡ್ ದ ಸೀನ್ ಏನೇನೋ ನಡೀತಿರುತ್ತೆ. ಅದೆಲ್ಲವನ್ನು ತಮಗೆ ತಲುಪಿಸೋದಿದೆಯಲ್ಲ, ಅದೇ ನನ್ನ ಕೆಲಸ. ನಾಳೆ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಗುಡ್ ನೈಟ್, ನಮಸ್ಕಾರ.